ನಂದಿನಿ ಪ್ರಮೋದ್, ಇವರು ಪ್ರಮೋದ್. ನಾನಿದು ಒಂದು ಕೆಲಸ ಮಾಡೋದಿಲ್ಲ ಗೊತ್ತಾ, ಸಿಕ್ಕಿದೆ ಚಾನ್ಸ್ ಬೈಕೋಬಿಡೋಣ. ಸೊ ಏನ್ ಮನೇಲಿ ಒಂದು ಕೆಲಸ ಮಾಡೋದು, ಮೊಟ್ಟೆ ಏನಪ್ಪ ಇಬ್ರು ಒಟ್ಟಿಗೆ ಬಂದಿದ್ದೀರಿ, ಏನ್ ಇದು ಮಾಡ್ತಾ ಇದೀರ ಅಂತನಾ. ಸೊ ಫಸ್ಟ್ ಟೈಮ್ ಕಪಲ್ ಚಾಲೆಂಜ್, ಗೇಮ್ ಚಾಲೆಂಜ್ ತಗೊಂಡಿದ್ದೀರಿ. ಆ್ಯಂಡ್ ಸೊ ಒಂದು ನಿಮಿಷ ರೀ, ನನ್ನ ಕಾಸು ಎತ್ಕೊಬಂದಿಲ್ವಲ್ಲ. ಫೋನ್ ಪೇ ಮಾಡು. ಇಲ್ಲ, ಒಂದು ನಿಮಿಷ ಗೈಸ್ ಬರ್ತೀನಿ, ಮಾತಾಡ್ತಾರ್ರಿ. ನಾನೇನು ಮಾತಾಡೋಕ್ಕಾಗಲ್ಲ, ದಯವಿಟ್ಟು ಕ್ಷಮೆ. ಅವಳೆ ಬಂದು ಹೇಳ್ತಾಳೆ ಏನು ಮಾಡ್ತೀವಿ ಅಂತ. ಏನಿದು ಚಾಲೆಂಜ್ ಅಂದ್ರೆ ನಾನು ಹೇಳ್ತೀನಿ. ಇವಾಗ ನಾನು ಇಯರ್ಫೋನ್ ನಾನು ಹಾಕೊಂಡಿರ್ತೀನಿ, ಇಲ್ಲಾಂದ್ರೆ ಅವ್ರು ಹಾಕೊಂಡಿರ್ತಾರೆ. ಸೊ ಸಾಂಗ್ ಪ್ಲೇ ಆಗ್ತಾ ಇರುತ್ತೆ, ನಾನು ಇಲ್ಲಿ ಮೂಕ್ ಅಭಿನಯ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಗಾದೆ ಮಾತು ಅಂದ್ಕೊಳ್ಳಿ. ಸೊ ಗಾದೆ ಮಾತು ನಾನು ಅವ್ರಿಗೆ ಹೇಳ್ತೀನಿ, ಬಟ್ ಅವ್ರಿಗೆ ಕೇಳಿಸ್ತಾ ಇರೋದಿಲ್ಲ. ಅವರು ಹೇಳ್ಬೇಕು ನಾನು ಯಾವ ಗಾದೆ ಮಾತು ಹೇಳ್ತಾ ಇದ್ದೀನೋ, ಅಥವಾ ಸಾಂಗ್ ನೇಮೋ ಫಿಲ್ಮ್ ನೇಮೋ ಅವ್ರು ಹೇಳ್ಬೇಕು. ಸೊ ಅವ್ರು ಏನಾದ್ರು ಹೇಳಿದ್ರೆ ನಾನು ಅವ್ರಿಗೆ 100 ರೂಪಾಯಿ ಕೊಡಬೇಕು. ಅವ್ರೇನಾದ್ರು ಸೋತೋದ್ರೆ ಅವ್ರು ನನಗೆ ಫೋನ್ ಪೇ ಮಾಡ್ತಾರಂತೆ, ಪಕ್ಕತ್ತಾನೆ ನೀವೇ ಸಾಕ್ಷಿ. ಅವ್ರೇನಾದ್ರು ಫೋನ್ ಪೇ ಮಾಡಲಿಲ್ಲ ಅಂದರೆ ನಾನೇ ಮೊಬೈಲ್ ಎತ್ಕೊಂಡು ಮಾಡಿಸ್ಕೋತೀನಿ. ನೋಡಿ, ನನ್ನ ಹತ್ರನೇ ಕ್ಯಾಶ್ ಇಲ್ಲ, ನಾನು ಫೋನ್ ಪೇ ಮಾಡ್ತಾ ಇದ್ದೀನಿ. ಅವಳು ಇದು ಗಾಯ್ಸ್, ಇದು ಕ್ಯಾಶ್ ಅಷ್ಟು ಏನ್ ಗೊತ್ತಾ, ಇದು ಇವರೇನ ನನಗೇನು ಕೊಡ್ಲಿಲ್ಲ. ಸೊ ನನ್ನ ಮಗನ್ ನೋಡೋಕ್ಕೆ ಬರ್ತಾ ಇರ್ತಾರಲ್ಲ ಜನ, ಅವ್ರೇನಾದ್ರು ಕೊಟ್ಟಾಗ ನಾನು ಎತ್ತಿಟ್ಕೋತೀನಿ. ಅದು ಒಂದೊಂದ್ಸಲ 100 ರೂಪಾಯಿ ಆದರೆ ನನಗೆ, 500 ರೂಪಾಯಿ ಆದರೆ ಅವ್ರಿಗೆ. ಎಷ್ಟು ಮೋಸ. ಸೊ ಈಗ ಶುರು ಮಾಡೋಣ. ಚಾಲೆಂಜ್ ನಾನು ಹೇಳ್ತೀನಿ. ಮೊದಲಿಗೆ ನಾನು ಗಾದೆ ಮಾತು ಹೇಳ್ತೀನಿ, ಅವ್ರು ಕಂಡುಹಿಡಿಬೇಕು. ಜಸ್ಟ್ 45 ಸೆಕೆಂಡ್ಸ್ ಮಾತ್ರ ಇರುತ್ತೆ. ಸೊ ಅವ್ರೇನಾರ ಅಷ್ಟರಲ್ಲಿ ಹೇಳಿಲ್ಲ ಅಂತಂದ್ರೆ ನನಗೆ 100 ರೂಪಾಯಿ ಫೋನ್ ಪೇ ಮಾಡ್ಬೇಕು. ಒಟ್ಟು 3 ಚಾಲೆಂಜು. ಹಾ, ಫಸ್ಟ್ 3 ಗಾದೆ ಮಾತು, ನೆಕ್ಸ್ಟ್ ಸಾಂಗು, ಮತ್ತೆ ಟೈಮ್ ಇದ್ರೆ ಒಂದು 3 ಫಿಲ್ಮ್ ನೇಮ್ಸ್ ಹೇಳೋದು. ಅವಳು ಆಕ್ಟ್ ಮಾಡಿ ತೋರಿಸೋದು, ನಾನು ಗೆಸ್ ಮಾಡಬೇಕು. ನಾನು 1 ಮಿನಿಟ್ ಅಲ್ಲಿ ಗೆಸ್ ಮಾಡಿಲ್ಲ ಅಂದ್ರೆ 100 ನಾನು ಪೇ ಮಾಡಬೇಕು. 1 ಮಿನಿಟ್, 1 ನಿಮಿಷ ಇಲ್ಲ. ಓಕೆ. ಸೊ 1 ನಿಮಿಷದಲ್ಲಿ ನಾನೇನಾದ್ರು ಗೆಸ್ ಮಾಡಲಿಲ್ಲ ಅಂದ್ರೆ ಅವ್ರು ನನಗೆ 100 ರೂಪಾಯಿ ಕೊಡಬೇಕು. ಓಕೆ, ಸ್ಟಾರ್ಟ್ ಮಾಡೋಣ ಸಾಂಗ್. ಸೊ ಹಾಕೊಳ್ಳಿ ಫುಲ್ಲು. ಸೊ ಗೈಸ್, ನಾನು ಇವಾಗ ಇವ್ರಿಗೆ ಪ್ಲೇ ಮಾಡಕ್ ಹೋಗ್ತಿರೋ ಸಾಂಗ್ ಬಂದು ಮಾಯಾವಿ ಸಾಂಗು. ಸೊ ನಾನು ಮಾತಾಡ್ತಾ ಇರೋದು ಅವ್ರಿಗೆ ಕೇಳಿಸ್ತಿದೆಯಲ್ವ ನನಗೆ ಗೊತ್ತಿಲ್ಲ. ಕೇಳಿಸ್ತಿದ್ಯಾ? ಹಲೋ ಹಲೋ, ಊಟ ಮಾಡಿದ್ರಾ? ಕೇಳಿಸ್ತಾ ಇಲ್ಲ. ಸೊ ಕೇಳಿಸ್ತಿಲ್ವಂತೆ. ಸೊ ಕೇಳಿಸ್ತಿಲ್ವಂತೆ ಗೈಸ್. ಐ ಲವ್ ಯು ರೀ. ಕೇಳಿಸ್ತಾ ಇಲ್ಲ, ಸೀರಿಯಸ್ ಆಗಿ ಕೇಳಿಸ್ತಿಲ್ವಂತೆ. ಇವರು ಲೂಸು, ಎಷ್ಟು ದೊಡ್ಡ ಲೂಸ್ ಅಂದರೆ ಗೈಸ್, ಈ ವಿಡಿಯೋ ನೋಡೋಮ್ನ ಗೊತ್ತಾಗುತ್ತೆ. ಭಾರಿ ಟಾರ್ಚರ್ ಕೊಡ್ತಾರೆ. ಏನು ಮನೇಲಿ ಒಂದು ಕೆಲಸ ಮಾಡೋದಿಲ್ಲ ಗೊತ್ತಾ, ಸಿಕ್ಕಿದೆ ಚಾನ್ಸ್ ಬೈಕೋಬಿಡೋಣ. ಸೊ ಏನು ಮನೇಲಿ ಒಂದು ಕೆಲಸ ಮಾಡೋದಿಲ್ಲ, ನನಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾರೆ ಇವರು. ಫಸ್ಟ್ ಟೈಮ್ ಬೈತಾ ಇದ್ದೀನಿ, ಲೂಸು ಲೂಸು ಲೂಸು. ಏನು ಕೆಲಸ ಮಾಡೋದಿಲ್ಲ, ಎಲ್ಲ ಮನೇಲಿ ನಾನೇ ಮಾಡಬೇಕು. ಸ್ಟಾರ್ಟ್ ಮಾಡೆ. ಓಕೆ, ಸ್ಟಾರ್ಟ್. ಫಸ್ಟ್ ಎಲ್ಲ ಹೇಳ್ಬಿಟ್ಟು ಆಮೇಲೆ ಹಾಕೋಬೇಕು. ಒಂದು ನಿಮಿಷ ತೆಗೀರಿ, ನಾನು ಏನು ಮಾತಾಡಿದ್ದೀನಿ ಅಂತ ನೀವು ವಿಡಿಯೋಗೆ ನೋಡಿ. ಸೊ ತಗೊಳ್ಳಿ, ಅವ್ರಿಗೆ ನಿಜವಾಗ್ಲೂ ಕೇಳಿಸಿಲ್ಲ ಪಾಪ. ಸ್ಟಾರ್ಟ್ ಆಗಿದೆ. ಇವಾಗ ನಾನು ಗಾದೆ ಮಾತು ಹೇಳ್ತೀನಿ. ರೈಲು, ಗಾದೆ, ಮದುವೆ ಮಾಡಿದವನು ಮನೆ ಕಟ್ಟೋನು, ದೇವರಿಲ್ಲದ ಗುಡಿ. ನೀಟಾಗಿ ಹೇಳ. ಮನೆಯ ಮಂತ್ರಾಲಯ. ಮೊಟ್ಟೆ. ಫಸ್ಟ್ ಎಷ್ಟು ಹೊಡಿದೆ? ಫಸ್ಟ್ ಹೇಳು. ಆಗೋಯ್ತು, 1 ನಿಮಿಷ ಆಗೋಯ್ತು ಗೈಸ್, ತೆಗೀರಿ. ದೂರದ ಬೆಟ್ಟ ನುಣ್ಣಗೆ. ಕಣ್ಣು ತೋರಿಸ್ಬೇಕಾಗಿತ್ತ. ಸೊ ಗೈಸ್, ನನ್ಗೆ ಗೊತ್ತಿಲ್ಲ, ನಾನೇ ಗೆದ್ದಿದ್ದು. ಕಳ್ಸ್ರಿ 100 ರೂಪಾಯಿ. ಇವಾಗಲೇ ಅವ್ರು ಕಳಿಸ್ಬೇಕು ನೋಡಿ. ಕಳಿಸ್ತಾ ಇದ್ದೀನಿ 100 ರೂಪಾಯಿ. ಐ ಆಮ್ ದ ವಿನ್ನರ್.
ವೇನ್ ವೇನ್ ನನ್ನ ನೀನು ಗೆಲ್ಲಲಾರೆ ತಿಳಿದು ನಿಮ್ಗೆ ಹೇಳ್ಬಿಡ್ತೀನಿ 2 ಸಾಂಗ್ ಪ್ಲೇ ಮಾಡು. ಒಂದು ನಿಮಿಷ, ಇವಾಗ ಬೇರೆ ಸಾಂಗ್ ನಾನು ಪ್ಲೇ ಮಾಡ್ತೀನಿ. ಸೊ ಇದೆಲ್ರಿ ಇದು ವಾಲ್ಯೂಮ್ ಕೊಡೋದೇ ಗೊತ್ತಿಲ್ಲ. ಹಾಂ, ಕೇಳಿಸ್ತಿದ್ಯಾ? ಸೊ ಈಗ ನೆಕ್ಸ್ಟ್ ಗಾದೆ ಮಾತು ನಾನು ಯಾವ್ದು ಹೇಳೋದಪ್ಪ? ಓಕೆ, ಹಾ, ಕೈ ಕೆಸರಾದರೆ ಬಾಯಿ ಮೊಸರು. ದೋಸೆ ತಕ್ಷಣ ಗೊತ್ತಾಗ್ಬಿಡ್ತು. ಟೈಮರ್ ಆನ್ ಮಾಡಿರ್ಲಿಲ್ವಲ್ಲ? ಅವ್ರ ಟೈಮರ್ ಆನ್ ಮಾಡಕ್ ಮುಂಚೆ ಗೊತ್ತಾಯ್ತು. ನಾನು ಇನ್ನೇನ್ ಮಾಡಕ್ಕಾಗುತ್ತೆ, ಓಕೆ ಅಂತೆ. ಕಳ್ಸ್ಕೊಡು 100 ರೂಪಾಯಿ. ನನ್ನ ಬ್ಯಾಂಕ್ ಇಂದ 100 ರೂಪಾಯಿ ಹೋಗ್ತಿದೆ, ಆಮೇಲೆ ಕೊಟ್ಬಿಡ್ರಿ. ಸೊ ಈಗ ನಾನು ನಾನು ಜಾಸ್ತಿ ನಾನು ಸಾಂಗ್ಸೇ ಕೇಳಲ್ಲ ಇದ್ರಲ್ಲಿ, ಅವ್ರಿಗೆ ಗೊತ್ತು. ಆಕ್ಚುಲಿ ನಾವು ಫಸ್ಟ್ ಅವ್ರಿಗೆ ಹೇಳ್ಬೇಕಿತ್ತು ಕಣೆ. ನಿಮ್ಗೆ ಕೇಳಿಸ್ಬಿಡುತ್ತೆ. ಕೇಳಿಸಲ್ಲ. ಇಟ್ಸ್ ಓಕೆ, ಅವ್ರಿಗೂ ಗೊತ್ತಾಗ್ಲಿಲ್ಲ ನಾನು ಯಾವ್ದು ಹೇಳಿದೆ ಅಂತ. ಅವ್ರಿಗೂ ಕೂಡ ನಿಮಗೂ ಕೂಡ ಗೊತ್ತಾಗಬಾರ್ದು ಅಂತ. ನೋಡಿ, ಸ್ಟಾರ್ಟ್ ಮಾಡ್ಲಾ? ಇದು ಲೆಫ್ಟಾ? ಲೆಫ್ಟ್ ಟು ರೈಟ್ ಅಂತ ಅಲ್ಲೇ ಬರ್ದು. ಇದು ಲೆಫ್ಟ್. ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ನಾನು ಹೇಳ್ಬಿಡ್ತೀನಿ ಮೊದಲೇ, ಸ್ಲೋ ಆಗಿ ಹೇಳ್ತೀನಿ. ಅವ್ರು ಗೆಸ್ ಮಾಡ್ತಾಳೆ ಇಲ್ವಾ ನೋಡಿ. ಟೈಮರ್ ಆಮೇಲೆ ಹೇಳ್ತೀನಿ ನೋಡಿ. ಈಸಿಯಾಗೆ ಕೊಡ್ತೀನಿ, ಈಸಿಯಾಗಿ ಹೇಳ್ತಾ ಇದ್ದೀನಿ. ಗಾದೆ ಮಾತು ಯಾವುದಂದರೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಟೈಮರ್ ಆನ್ ಮಾಡ್ತಾ ಇದ್ದೀನಿ ನೋಡಿ. ಟೈಮರ್ ಆನ್. ಊಟ ಬಲ್ಲವನಿಗೆ ರೋಗವಿಲ್ಲ. ನಿಜವಾಗ್ಲೂ ನಾವು ಹೆಚ್ಚಿಬಿಟ್ರೆ ಊಟ ಅಂತ ಇಷ್ಟೇ ಗೊತ್ತಾಯ್ತು. ಈಸಿಯಾಗಿರೋದು ಹೇಳ್ಬಿಟ್ಟೆ, ಗೆಸ್ ಮಾಡ್ಬಿಟ್ಟು. ಅಪ್ಪ ದೇವ್ರೆ, ಗೈಸ್ ನಂದು ವಾಪಸ್ ನನ್ನ ಮಗ ನೋಡಿ ಸ್ಟಾಪ್ ಅಂತ ನಿಮ್ಮಿಬ್ರದ್ದು ಏನಂತ ಒಂದು ಸ್ಟಾಪ್ ಅಂತಾನೆ. ನನ್ ದುಡ್ಡು ನನ್ಗೆ ವಾಪಸ್ ಬಂತಲ್ಲ. ನಾನೇ ಹೋಗ್ಲಿ ಪಾಪ, ಬಿದ್ರು ಮೀಸೆ ಮಣ್ಣಾಗಲ್ಲ ಅನ್ನೋ ಕ್ಯಾರೆಕ್ಟರ್ ಇವ್ರದ್ದು. ಈ ಸಲ ಹೇಳಿದಂತೂ ಪಕ್ಕಾ ಗೆಸ್ ಮಾಡಲ್ಲ ಅವಳ. ಅದು ಆಕ್ಚುಲಿ ಗಾದೆ ಕೇಳಿರ್ತಾಳೋ ಇಲ್ಲೂ ಗೊತ್ತಿಲ್ಲ. ನಾನ್ ಕೇಳಿರ್ತೀನಿ ಅಲ್ಲ ಗೊತ್ತಿಲ್ಲ. ನಮ್ಮ ಯಜಮಾನ್ರು ಆಕ್ಟ್ ಮಾಡೋದು ಮುಖ್ಯ. ಸೌಂಡ್ ಫಸ್ಟ್ ಇಂದ ನಿಮ್ಗೆ ಹೇಳ್ತಾ ಇದ್ದೀನಿ. ಸೌಂಡ್ ಫಸ್ಟ್ ಇಂದ ಆಗ್ಬಿಡಿ. ಅಪ್ಪ ಕಿವಿ ಹೋಯ್ತು ಗೈಸ್. ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ ಯಾವ್ದು ಗಾದೆ ಅಂತ. ಕೇಳಿಸ್ಕೊಳ್ಳಿ, ಮೆಲ್ಲಿಗೆ ಹೇಳ್ತೀನಿ, ಕೇಳಿಸ್ಕೊಟ್ರೆ. ಇಲ್ಲ, ಸಾಂಗ್ ಪ್ಲೇ ಆಗ್ತಿಲ್ಲ ಇವಾಗ. ನನಗೆ ಕೇಳಿಸ್ತಾ ಇದೆ ಆಕ್ಚುಲಿ ಸಾಂಗು. ಬೇಲಿನೇ ಇದ್ದು ಹೊಲ ಮೇಯ್ದಂತೆ ಗಾದೆ, ಸೆಕೆಂಡ್ ಗಾದೆ. ಇವಾಗ ಆಕ್ಟ್ ಮಾಡೋಕೆ ಹೋಗ್ತೀನಿ ನೋಡಿ. ಟೈಮರ್ ಸ್ಟಾರ್ಟ್ ಮಾಡಿದ್ದೀನಿ. ಸಾಂಗ್ ಬರ್ತಿಲ್ಲ. ಸೌಂಡ್ ಬರ್ತಿಲ್ಲ. ಹೆಂಗೆ ನೀನೇನು ಪ್ರೆಸ್ ಮಾಡ್ತಾ ಇದೀಯಾ? ಕೇಳಿಸ್ಕೊಳ್ಳಿಲ್ಲ ತಾನೇ? ನಾನು ಗಾದೆ ಹೇಳಿದ್ದ. ಗಾದೆ ಚೇಂಜ್ ಮಾಡ್ತೀನಿ ಫ್ರೆಂಡ್ಸ್, ಕೇಳಿಸ್ಕೊಬಿಡ್ಲೇನೋ. ಇವೆಲ್ಲ ನನ್ಗೆ ಆಕ್ಟ್ ಮಾಡ್ಕೊ ಬರಲ್ಲ. ನಂಗೆ ನಿಜವಾಗ್ಲೂ ಇವಾಗ ಏನ್ ಕೇಳಿಸ್ತಾ ಇಲ್ಲ. ಬಾ ಕಿವಿ ಹೋಯ್ತು ನಂದು. ಹೋಗಿ ಅದೇ ಇರಲಿ, ಅದೇ ಮಾಡ್ತಾ ಇದ್ದೀನಿ. ಬೇಲಿನೇ ಇದ್ದು ಹೊಲ ಮೇಯ್ದಂತೆ ಸಾಂಗ್ ನಿಂತೋಗಿದೆ. ಕೇಳಿಸ್ಕೊಬಿಟ್ರೆ ಚೇಂಜ್ ಮಾಡ್ತೀನಿ. ಇವಾಗ ಸಾಂಗ್ ಪ್ಲೇ ಆಗ್ತಾ ಇದೆ. ಇವಾಗ ಹೇಳ್ತೀನಿ. ವೇದ ಸುಳ್ಳಾದರೂ ಗಾದೆ ಸುಳ್ಳು, ಅದು ಬೇಡ, ಅದು ಬೇಡ. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ. ಇವಾಗ ಟೈಮರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ.
ನೆಲ ಕುದ್ರು ಮರ What? ಯುದ್ಧ 25 seconds done. ಯುದ್ಧ ಯುದ್ಧನಾ ಗಾದೆ ಕಂಪ್ಲೀಟ್ ಆಗಿ ಹೇಳ್ಬೇಕು, ನಂಗೆ ಗೊತ್ತಿಲ್ಲ. ನಿಮ್ಗೆ ಹೇಳಿದ್ದೀನಲ್ಲ, ನೋಡ್ಕೊಳ್ಳಿ ಏನಂತ ಹಾಕ್ಬಿಡ್ತಾಳೆ ಅಂತ. ನನ್ ಗೊತ್ತಿರೋದಾಗ ಅದೇ ನನ್ಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ, ನನಗೇನು ಗೊತ್ತು. 40 seconds done. ಈ ಸಾಂಗ್ ಬೇರೆ ಅಯ್ಯೋ 50 seconds done. 53, 56. ನಿಜವಾಗೂ ಗೊತ್ತಿಲ್ಲ. ಏನ್ ಇನ್ನೊಂದ್ಸಲ ಹೇಳ್ರಿ. ಬೇಲಿ ಸ್ಟಾಪ್ ಮಾಡು, ತೆಗಿ, ರಿಮೂವ್ ಮಾಡಿ. ಏನು ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಇವ್ರು ಯುದ್ಧ ಅಂದ್ರೆ ಏನ್ ಗೈಸ್? ಯುದ್ಧ ಅಂದಿದ್ದು ಇದು ಶಸ್ತ್ರ, ಖಡ್ಗ ತೋರ್ಸ್ಬಿಟ್ಟು ಗ್ರೌಂಡ್ ಎಲ್ಲ ತೋರ್ಸ್ಬಿಟ್ರು. ಇದು ಮೋಸ. ಕೊಡೋ 100 ರೂಪಾಯಿ. ಇಬ್ರು ಫಸ್ಟ್ ಇದ್ರಲ್ಲಿ ಇಬ್ರು ಈಕ್ವಲ್. ನೆಕ್ಸ್ಟ್ ಯಾವುದು? ಬಿಟ್ಟು ಕೊಟ್ಟಿರೋ ಕಾಸು ಬಿಟ್ಟು ನೋಡಕ್ ಬಂದ ಕಾಸು 100 ರೂಪಾಯಿ ಹೋಯ್ತಲ್ಲಪ್ಪ. ಆಮೇಲೆ ಹೆಂಗ್ ವಸೂಲಿ ಮಾಡೋದಂತ ಗೊತ್ತು. ಸೊ ಬೇರೆ ಸಾಂಗ್ ಹಾಕೋಣ. ಸೊ ನೆಕ್ಸ್ಟ್ ಯಾವ್ದು ಸಾಂಗ್ ಇಲ್ಲ, ಮೂವಿ ನೇಮ್ ಇಲ್ಲ, ಸಾಂಗ್ಸ್. ಓಕೆ, ಈಗ ಸಾಂಗ್ಸ್ ಹೆಂಗ್ ಗೆಸ್ ಮಾಡೋದು? ಮೂವಿ ನೇಮೇ ಇದ್ಬಿಡ್ಲಾ? ಸಾಂಗ್ ಹೇಳ್ಬೋದು ಅಂದ್ರೆ ಲೈಕ್ ಯಾವ ತರ ಸಾಂಗ್ಸ್? ಇವಾಗ ಪ್ರೇಮ ಲೋಕದಿಂದ ಬಂದ, ಇಲ್ಲ ಮೂವಿ ನೇಮೇ ಮೂವಿ ಹೇಳ್ಬಿಡೋಣ. ನೇಮ್. ಓಕೆ ಗೈಸ್, ಸಾಂಗ್ಸ್ ಆಕ್ಟ್ ಮಾಡಕ್ ಆಗಲ್ಲ. ಹಾ, ಸೊ ಮೂವಿ ನೇಮ್ಸ್ ಅಷ್ಟೇ. ಮೂವಿ ನೇಮ್ಸ್ ಇವಾಗ 5 ಇಟ್ಕೊಳ್ಳೋಣ, ಇಲ್ಲ 4 ಇಟ್ಕೊಳ್ಳೋಣ? 4. ನೀನು 4. ನಾನು ನಾನೆರಡು, ಅವ್ರು 2. ಸೊ ಈಗ ಬೇರೆ ಸಾಂಗ್ ಹಾಕಿ. ನಿಜವಾಗ್ಲೂ ಗೈಸ್ ತಲೆನೋವು ಹಿಡ್ಕೋತು. ಯಾಕಂದ್ರೆ ನಾನು ಯೂಸ್ ಮಾಡಲ್ಲ ಇದು, ನಾನು ಯೂಸೇ ಮಾಡಲ್ಲ ಇದು. ತಲೆನೋವು ಹಿಡ್ಕೋತು. ಸೊ ಈಗ ಹೋಗ್ತೀನಿ, ನಾನೇನು ಸ್ಟಾರ್ಟ್ ಮಾಡೋದು. ಸೊ ಗೈಸ್ ಹೇಗೆ ಬರ್ತಾ ಗೊತ್ತಿಲ್ಲ, ಎಡಿಟ್ ಎಲ್ಲ ನಾನು ಏನು ಮಾಡಕ್ ಹೋಗಲ್ಲ, ರಾನೇ ಹಾಕ್ತೀನಿ. ಏನಾದ್ರು ಬೈಕೊಳಕ್ ಹೋಗ್ಬೇಡಿ. ವಾಟ್ ಸಾಂಗ್? ಮೂವಿ ನೇಮು ಮೂವಿ ನೇಮ್ ನಿಮ್ಗೆ ಹೇಳ್ತೀನಿ ನೋಡಿ. ಯಾವುದು ಅಂದರೆ ಇವಾಗ ಆ್ಯಕ್ಚುಲಿ ಪ್ಲೇ ಆಗ್ತಾ ಇರೋದು ಮುಂಗಾರು ಮಳೆನೇ ಹೇಳ್ಬಿಡ್ತೀನಿ. ಓಕೆನಾ? ಹಾಂ, ಸ್ಟಾರ್ಟಾ? ಇದು 30 seconds ಅಷ್ಟೇ. ಇದು 30 second ಚಾಲೆಂಜ್ ಅಷ್ಟೇ. 30 seconds ಅಷ್ಟೇ ಇದು. 30 seconds. ನಾನು ಟೈಮರ್ ಆನ್ ಮಾಡ್ತೀನಿ. ತಲೆನೋವು ಬರ್ತಿದೆ ಗೈಸ್ ನಿಜವಾಗ್ಲೂ. ಏನು ಟೈಮರ್ ಸ್ಟಾರ್ಟ್ ಮಾಡ್ತಾ ಇದೀನಿ. ಏನೇನು ಮುಂಗಾರು ಮಳೆ ಗೈಸ್. ಇವರು ಮುಂಗಾರು ಮಳೆ ಸಾಂಗ್ ಅನಿಸುತ್ತಿದೆ ಯಾಕೆ ಹಾಕಿರೋದು, ಅದೇ ಸಾಂಗ್ ಹಾಕ್ಬಿಟ್ಟು. ಓಕೆ, ಇನ್ನೊಂದು ಅದೇ ಆಕ್ಚುಲಿ ನಾನು ಈಸಿಯಾಗಿ ಹೇಳ್ತಾ ಇದ್ದೀನಿ, ಹೋಗ್ಲಿ ಗೆದ್ಕೊಳ್ಳಿ ಅಂತ. ಇದು ಮೋಸ. ಹೇಗೆ ಗೊತ್ತಾ, ಗೆದ್ಬಿಟ್ನಲ್ಲ ಅದಕ್ಕೆ. ಅಲ್ಲ, ಅನಿಸುತ್ತಿದೆ ಯಾಕೋ ಸಾಂಗ್ ಹಾಕ್ಬಿಟ್ಟು ಅದೇ ಮೂವಿದ್ ಕೇಳ್ಬಿಟ್ಟಾರಲ್ಲ. ಎಷ್ಟು ಟ್ಯಾಲೆಂಟ್ ಇರ್ಬೇಕು ನಮ್ಮ ಯಜಮಾನ್ ಅವ್ರನ್ನೇ ಲೆಕ್ಕ ಹಾಕ್ಬಾರ್ದು. ಯಾವ್ದು ಹೇಳಿದು? ನಮ್ಮ ಯಜಮಾನ್ ಯೋಚನೆ ಮಾಡ್ತಿದ್ದಾರೆ ಕಷ್ಟದಿಂದ ಹೇಳ್ಬೇಕು ಅಂತ. ಬಟ್ ನಾನು ಗೆದ್ದೆ ಹೇಳ್ತೀನಿ. ಇವಾಗ ಪರಿಮಳ ಯಾವ ಮೂವಿ ನೇಮೇ ನೆನ್ಪಡ್ತಾರೆ, ಅಷ್ಟೊಂದು ಮೂವಿ ನೋಡ್ತೀನಿ. ಸಪ್ತಸಾಗರದ ಆಚೆ ಇಲ್ಲ. ಇವಾಗ ಟೈಮರ್ ಆನ್ ಮಾಡ್ತೀನಿ. ಟೈಮರ್ ಆನ್. ಸ್ಟಾರ್ಟ್. ಇನ್ನು ಸಲ್ಮಾಗೆ 14 seconds. ದೂರ ನಡ್ಕೊಂಡು ಹೋಗೋದಾ? ಸಾಗರದಾಚೆ ಎಲ್ಲೋ, ಸಪ್ತ ಸಾಗರದಾಚೆ.
ಕೊಟ್ಟಿಲ್ವಾ ಆಯ್ತಲ್ಲ 200 ರೂಪಾಯಿ ಆಯ್ತು ನಂದು. ಕಳಿಸಿ. ನೀವು ಈಸಿ ಆಗಿರೋದು ಸಪ್ತ ಸಾಗರ ಆಚೆ. ನೋಡು ಎಷ್ಟು ಕರೆಕ್ಟಾಗಿ ನಾನು ಆಕ್ಟ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಸೊ ಈಗ ನೀವು ನನಗೆ ಇನ್ನೊಂದು ಹೇಳ್ತೀರಾ ಹೇಗೆ? ಎರಡೇ ಸಾಕು. ಸಾಕು ಎರಡೇ? ಸೊ ಎರಡೇ ಸಾಕಂತೆ ಸದ್ಯಕ್ಕೆ. ಫಸ್ಟ್ ಟೈಮ್ ಅಲ್ವಾ ಕಪಲ್ ಗೋಲ್ಸ್ ಚಾಲೆಂಜು? ಹೇಗೆ ಕಂಫರ್ಟಬಲ್ ಇಲ್ಲ ಆಕ್ಚುಲಿ. ಹೌದು, ಅವ್ರಿಗೆ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಇಷ್ಟು ಮಾತಾಡಿದ್ದೆ ಹೆಚ್ಚು. ಈಗ ಕಳ್ಸಿದ್ರು 200 ರೂಪಾಯಿ ಕಳಿಸಿದ್ದೀನಿ ನೋಡಿ. 200 ರೂಪಾಯಿ ಹೋಗಿದೆ ನೋಡಿ. 200 ರೂಪಾಯಿ ಹೋಗಿ ನಂದು. ಇವಾಗ ಗೆದ್ಕೋಬೇಕು. ಎರಡು ಗೆಸ್ ಮಾಡಿ. ನೀನು ಅಲ್ಲಿ ಹೇಳ್ಬೇಕು ಫಸ್ಟು. ನೀವು ನನಗೆ ಡೈರೆಕ್ಟ್ ಆಗಿ ಹೇಳಿದ್ದು. ಇಲ್ಲ ನಾನು ಹೇಳಿದೆ, ಬೇಕಾದ್ರೆ ವಿಡಿಯೋ ನೋಡಿ ಪ್ಲೇ ಮಾಡಿ ಕೇಳು. ಸರಿ ನೀನು ಗೆಸ್ ಮಾಡ್ಕೊಂಡ? ಇರ್ರಿ, ನಾನು ಆಮೇಲೆ ಹಾಕೋತೀನಿ. ಸಾಂಗ್ ಪ್ಲೇ ಮಾಡ್ಬಿಟ್ಟು ಸ್ಟಾರ್ಟ್. ಯಾವ್ದು ಹೇಳೋದು ಗೈಸ್? ಕಷ್ಟದಾಗಿರೋದು ಹೇಳಬೇಕು ನೋಡಿ. ನಾನು ಎಷ್ಟು ಈಸಿಯಾಗಿ ಆಕ್ಟ್ ಮಾಡಿ ತೋರಿಸಿದ್ದೀನಿ, ಈಸಿಯಾಗಿ ಗೆಸ್ ಮಾಡಿ. ಓದಾಗ್ಲಿ ಪಾಪ. ಇವಳು ಫಸ್ಟ್ ಒಂದು ಈಸಿಯಾಗಿ ಹೇಳ್ಕೊಟ್ಟು ಆಮೇಲೆ ಕಷ್ಟದ ಹೇಳ್ತೀನಿ. ಓಕೆ, ಹಾಕೊಳ್ಳಿ. ಸೊ ನಾನು ಇವಾಗ ಸೀರಿಯಸ್ಲಿ ಕೇಳಿಸ್ತಾ ಇಲ್ಲ. ಹೌದು, ಕೇಳಿಸಲ್ಲ, ನಿಜವಾಗ್ಲೂ ಕೇಳಿಸಲ್ಲ ಗೈಸ್. ಸೊ ಈಗ ನಾನು ಅವ್ರಿಗೆ ಹೇಳ್ತಿರೋದು ಸಿಂಹಾದ್ರಿಯ ಸಿಂಹ. ಸೊ ಇದು ಈಸಿಯಾಗಿ ಗೆಸ್ ಮಾಡ್ತಾರೆ ಪಾಪ ಅಂತ ಕೊಡ್ತೀನಿ. ಸೊ ಸೊ ಗೈಸ್ ಟೈಮರ್ ಸ್ಟಾರ್ಟ್ ಮಾಡ್ತೀನಿ. ಹೆಬ್ಬುಲಿ. ಸಾಹಸ ಸಿಂಹ, ಜಮೀನ್ದಾರು, ವಿಷ್ಣುವರ್ಧನ್ ಯಜಮಾನ, ಜಮೀನ್ದಾರು, ಸಿಂಹಾದ್ರಿಯ ಸಿಂಹ. ನಂದು 100 ರೂಪೀಸ್ ಬಂತು. ಸೊ ಫೋನ್ ಪೇ ಕ್ಯಾಶ್ ಕೊಡ್ತೀನಿ. ನೆಕ್ಸ್ಟ್ ಕಷ್ಟದ ನಾನು ಹೇಳ್ತೀನಿ. ನಾನು ನಿಮ್ಗೆ ಹೇಳಿದ್ನಲ್ಲ ಪಾಪ ಅಂತ ಈಸಿಯಾಗಿರೋದು ಕೊಟ್ಟಿರೋದು. ಅವ್ರಿಗೆ ಗೊತ್ತು, ಹೇಳಿದ್ದೀನಲ್ವಾ ಗೈಸ್, ಪಾಪ ಅಂತ ಈಸಿಯಾಗಿರೋದು. 32 ಸೆಕೆಂಡ್ಸ್ ಅಲ್ಲಿ ಗೆಸ್ ಮಾಡಿದ್ದೀನಿ. 32 ಸೆಕೆಂಡ್ಸ್ 30 ಸೆಕೆಂಡ್ಸ್ ಮತ್ತೆ ನೀ ಸ್ಟಾಪ್ ಮಾಡೋದು. ನಾನು 30 ಸೆಕೆಂಡ್ ಅಂಡರೇ ಹೇಳಿದ್ದೀನಿ. ಓಕೆ, ಹಾಕೊಳ್ಳಿ. ಈ ಸಲ ಕಷ್ಟದ್ದು ಹೇಳಿರ್ಬೇಕು. ಓಕೆ, ಸೊ ಗೈಸ್ ನಾನು ಹೇಳ್ತಿರೋ ಮೂವಿ ನಿಮ್ಮೊಂದು ನಾನಿನ್ನ ಬಿಡಲಾರೆ ಹೇಳ್ತಾ ಇದ್ದೀನಿ ಮೂವಿ. ಆ ಮೂವಿ ಇದೆ, ಕಂಡುಹಿಡಿಯೋಕ್ಕಂತೂ ಸಾಧ್ಯನೇ ಇಲ್ಲ. ನಾನು ಯಜಮಾನ್ರು ಏನಂತ ನನಗೆ ಗೊತ್ತು. ಸೊ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸ್ಟಾರ್ಟ್. ನಾನಿನ್ನ ಬಿಡಲಾರೆ. ಕರೆಕ್ಟಾ? ಜಸ್ಟ್ 10 ಸೆಕೆಂಡ್ಸ್. ನಾನು ಬಂದಿದ್ದು ಲಾಭನೂ ಹೋಯ್ತಲ್ಲ ನಂದು. ಯಾರು ಗೆಲ್ಲಿಲ್ಲ, ಯಾರು ಸೋಲಿಲ್ಲ. ಈಕ್ವಲ್ ಆಗ್ಬಿಟ್ಟು ನಾನು ಪಾಪ ಅಂತ ಬಿಟ್ಕೊಟ್ಬಿಟ್ಟೆ ಅವ್ರಿಗೆ. ಇಟ್ಸ್ ಓಕೆ, ಯಾಕಂದ್ರೆ ಕಪಲ್ ಚಾಲೆಂಜ್ ಅಲ್ಲ, ನಮ್ಮ ಯಜಮಾನ್ರು ಗೆಲ್ಬೇಕು, ನಮ್ಮ ಯಜಮಾನ್ರು ಚೆನ್ನಾಗಿರ್ಬೇಕು ಅಂತ ಬಿಟ್ಕೊಟ್ಬಿಟ್ಟೆ. ಯಾಕೆ ನೋಡಿ, ಆಸೆ ಹೋದಲ್ಲಿ ಪಾಪ ಅಂದ್ರೆ ಅದೇನು ಅಂತಾರಲ್ಲ, ನನ್ನ ಗಾದೆ ಅಂತೂ ಸರಿಯಾಗಿ ಬರೋದಿಲ್ಲ ಗೈಸ್. ಸೊ ಇಷ್ಟು ನಮ್ಮ ಕಪಲ್ ಚಾಲೆಂಜ್ ಗೇಮ್, ಸಿಂಪಲ್ ಗೇಮ್. ನಾನು ಸ್ಟಾರ್ಟಿಂಗ್ ಈ ಥರ ಮಾಡ್ತಿರೋದು. ನಾನು ಹೇಳ್ದಂಗೆ ಅವ್ರಿಗೆ ಕಂಫರ್ಟಬಲ್ ಇಲ್ಲ. ಸೊ ಅವ್ರಿಗೆ ಫಸ್ಟ್ ಟೈಮು. ಸೊ ಮುಂದಕ್ಕೆ ಹೋಗ್ತಾ ನಾನು ಕೂಡ ಫಸ್ಟ್ ಟೈಮ್ ಯೂಟ್ಯೂಬ್ ಮಾಡಬೇಕಾದ್ರೆ ಹೀಗೇನೆ ಸ್ವಲ್ಪ ಹಿಂಜರಿಕೆ ಇತ್ತು. ಅವ್ರು ನನಗೆ ಹೇಳಿದ್ದು, ಇಲ್ಲ ಮಾಡ್ಬೋದು, ಫಸ್ಟ್ ಬ್ಯಾಕ್ ವಾಯ್ಸ್ ಕೊಟ್ಬಿಟ್ಟು ಆಮೇಲೆ ಮಾಡು ಅಂತ ಹೇಳಿದ್ರು. ಸೊ ಒಂದು 2-3 ವೀಡಿಯೋಸ್ ಆದಮೇಲೆ ನನಗೆ ಕಂಫರ್ಟಬಲ್ ಆಯಿತು, ಅವ್ರಿಗೂ ಕೂಡ ಅಷ್ಟೇ. ಇನ್ನೊಂದು 2-3 ವೀಡಿಯೋಸ್ ಆದರೆ ಅವ್ರಿಗೂ ಕಂಫರ್ಟಬಲ್ ಆಗುತ್ತೆ. ಸೊ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನನ್ನ ಮಗ ಬೇರೆ ಸಾಕು ನಿಲ್ಲಿಸಿ ಅಂತ ಅವ್ನು ಬೇರೆ ನನಗೆ ಹೇಳ್ತಾ ಇದ್ದಾನೆ. ಆ್ಯಂಡ್ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ಇದು ಅನ್ಫಿಲ್ಟರ್ ಅಥವಾ ನಾನೇನು ಎಡಿಟ್ ಮಾಡೋಕ್ಕೆ ಹೋಗಲ್ಲ, ಜಾಸ್ತಿ ರಾನೇ ಆಗ್ತೀನಿ. ನಾವೇನಾದರೂ ಮ್ಯಾಡ್ನೆಸ್ ಆಗಿ ಏನಾದ್ರು ಮಾಡಿದರೆ ಐ ಆಮ್ ಸೋ ಸಾರಿ. ಸೊ ನೀವು ಮಾಡಬೇಕಾಗಿದೆ ಇಷ್ಟೇ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಈಗ ನಮ್ಮ ಯಜಮಾನ್ ಇಲ್ಲಿಗೆ ಈ ಕತೆ ಮುಗಿಯಿತು. ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲ ಶೇರ್ ಮಾಡಿ. ಅಷ್ಟೇ, ನಂಗೆ ಗೊತ್ತಾಗ್ತಾ ಇಲ್ಲ ಏನು ಅಂತ. ಅವರಷ್ಟೇ, ಅವರು ಸಿಂಪಲ್ ಆಗಿ ಮಾತಾಡ್ತಾರೆ. ಹೋಪ್. ಥ್ಯಾಂಕ್ ಯು, ಬಾಯ್.
ಓವರ್ ಆಕ್ಟಿಂಗ್ ಸ್ಟಾರ್ಟ್ ಮಾಡ್ಕೊಟ್ಟವಳ ಆಲ್ರೆಡಿ. ನನಗೆ ಮಾತಾಡಕ್ಕೆ ಬರ್ತಾ ಇಲ್ಲ. ನೆಕ್ಸ್ಟ್ ಅಪ್ಡೇಟ್ ಆದ್ಮೇಲೆ ಮಾಡ್ತೀನಿ. ನಾನು ಓವರ್ ಆಕ್ಟಿಂಗ್ ಮಾಡ್ತೀನಿ, ನಾನು ನಿಜವಾಗ್ಲೂ ಬೈ ಸ್ಟಾಪ್. ಸರಿ ರೀ.